ಏನ್ ಸಾರ್ ಸಾವುಕಾರ ಮಂದಿ ಆಗ್ಬಿಟ್ರಲ್ಲಪ್ಪ, ದುಡಿತಾ ಇದೀರ ಆಗ್ಲೇ. ಚಿರು ಫೇಸ್ ನ ಒಂಚೂರು ಕ್ಲೀನ್ ಮಾಡ್ಬೇಕಿತ್ತು. ಅದು ಹೇಳ್ತಿರ್ದ ಇನ್ನರ್ ವಯಸ್ಸೇನು ಗೊತ್ತಾ, ಅವನಿಗೆ ಇಟ್ರು ಒಂದೇ, ಇಟ್ಟಿಲ್ಲ ಅಂದ್ರು ಒಂದೇ, ಹೆಂಗಿದ್ರು ಸೈಡ್ಗೆ ಹೊಡಿತಾರೆ. ಅದು ಸ್ವಲ್ಪ ಹಿಂಗೆ ಗಾಯ್ಸ್ ನೋಡಿ, ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಆಫ್ಟರ್ ಸೋ ಲಾಂಗ್ ಟೈಮ್ ನಾನು 5:50ಕ್ಕೆ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ದಿ ಸನ್ ಈಸ್ ಕಿಸ್ಸಿಂಗ್ ಮೀ, ಪ್ಲೀಸ್ ಕಿಸ್ ಮೋರ್ ಆ್ಯಂಡ್ ಮೋರ್. ಬೇಡ ಕಿಸ್ ಮೋರ್ ಆ್ಯಂಡ್ ಮೋರ್ ಮಾಡಿಬಿಟ್ರೆ ಆಮೇಲೆ ಕರ್ರು ಮಾಡಕ್ಕೆ ಬಿಡ್ತಾನೆ. ಗೈಸ್ ಇವಾಗ ಏನಂದರೆ, ಸೊ ನಾನು ಅಮ್ಮ ಚಿರು ಮತ್ತು ಅಪ್ಪ ಫಸ್ಟು ಡಿಮಾರ್ಟ್ಗೆ ಹೋಗ್ಬಿಟ್ಟು ಅದಾದಮೇಲೆ ಒಂದು ಮಾಲ್ಗೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇರೋದು. ಸೊ ಫಸ್ಟ್ ಇವಾಗ ಪಟ ಅಂತ ಡಿಮಾರ್ಟ್ಗೆ ಹೋಗ್ಬಿಟ್ಟು ಏನೇನು ಐಟಮ್ ಬೇಕು ಎಲ್ಲ ತೊಗೊಂಡು, ರೇಷನ್ ಎಲ್ಲ ತೊಗೊಂಡು, ಅದಾದಮೇಲೆ ನೆಕ್ಸ್ಟ್ ವಿ ಗೋ ಟು ಮಾಲ್. ಯಾಕೆ ಹೇಳ್ತೀನಿ ಬನ್ನಿ. ನನಗೆ ಇಲ್ಲಿ ನೋಡಿ ಗೈಸ್, ಇವಾಗ ನಾನು ಹೊಸ ಮನೆ ಹೋಗ್ತೀನಿ ಅಂತ ಅಂದ್ಕೊಳ್ಳಿ, ಹೊಸ ಮನೆಗೆ. ಸೊ ಹಿಂಗೆ ಇರ್ತೀನಿ, ಹಿಂಗೆ ಬರ್ತೀನಿ, ಹಿಂಗೆ ಬಂದಿದ ತಕ್ಷಣ ನನಗೆ ವೈಟಾಗಿ ಕಾಣಿಸ್ಬೇಕು ಗೈಸ್. ಹಿಂಗೆ ವೈಟಿಗೆಲ್ಲ ಕಾಣಿಸಿದ ತಕ್ಷಣ ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ಗೊತ್ತಾ. ಆ್ಯಂಡ್ ಇವಾಗಿರೋದ್ರಲ್ಲಿ ನಾನು ಖುಷಿನೇ ಇಲ್ಲ ಅಂತಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಮನೆ ವೈಟಾಗಿದ್ದಷ್ಟು ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ನಾವು ಮಾಡೋ ವ್ಲಾಗ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಫುಲ್ ಡಿಮ್ 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 ಡಿಮ್. ಶೀ ಈಸ್ ಮೈ ಪುಟ್ಟು ಗೌರಿ, ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ. ಶೀ ಈಸ್ ಮೈ ಪುಟ್ಟು ಗೌರಿ, 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 ಶೀ ಈಸ್ ಮೈ ಪುಟ್ಟು. ನಮ್ಮಮ್ಮ ಅದೇನೋ ಗೊತ್ತಿಲ್ಲಪ್ಪ, ನಮ್ಮ ಅಮ್ಮ ಒಂಚೂರು ಕಾಟ ಕೊಡೋದು ಸಮಾಧಾನ ಆಗಲ್ಲ. ಬಾಯ್ಸ್ ಬನ್ನಿ, ನಮ್ಮ ಚಿರು ಬರ್ತಾನೆ ಪಿಕ್ ಮಾಡ್ಕೊಂಡು ಕಾರಲ್ಲಿ. ನಾವು ಇವಾಗ ಹೋಗ್ಬೇಕು, ಅಲ್ಲಿಂದ ನಮ್ಮಪ್ಪ ಕೆಲಸದಿಂದ ಅವ್ರು ಬರ್ತಾರೆ, ಇಲ್ಲಿಂದ ನಾವು ಮುಗಿಸ್ಕೊಂಡು ಹಂಗೆ ಹೋಗೋದು. ಚಲೋ, ನಾನು ಸನ್ಸೆಟ್ ನ ತೋರ್ಸಕ್ ಹೋದೆ. ಯಾರಿದು ಮಹಾಪ್ರಭು? ಇವನ್ ಕೆಳಗಿಳಿದ್ರೆ ಸನ್ಸೆಟ್ಟು, ಮೇಲೆತ್ತಿದ್ರೆ ಸನ್ ರೈಸು. ಲೋ, ಇದು ತಗೊಂಡು 6 ತಿಂಗಳು ಆಗೈತೆ. ಒಂದ್ ವರ್ಷ ಹತ್ತತ್ರ ಆಗ್ತಾ ಬಂದೈತೆ. 1 ವರ್ಷ ಅಲ್ಲ, ಜನವರಿ ಮಂತಲ್ಲಿ ತಗೊಂಡಿದ್ದು. ಏನ್ 3 ಕೋಟಿ ಹೊಡೆಯೋರ್ಕಿಂತನಾ? ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ಗೈಸ್? ಚಿರುನ್ ಏನ್ ಅನ್ಕೊಂಡಿದ್ದೀರಾ? ಅರೆ, ನೀವ್ ಅನ್ಕೊಳ್ಳೋ ತರ ಚಿರು ಸಾಮಾನ್ಯ ಮನುಷ್ಯ ಅಲ್ಲ, 3 ಕೋಟಿ ಹೊಡೆಯ ಅವನು. ಸಾಮಾನ್ಯ ಮನುಷ್ಯ ಅಲ್ಲ, ಅವ್ನ್ ಮನ್ಸ್ಪಟ್ರೆ ಈಗ್ಲೇನೆ ಏನೇನೋ ಮಾಡ್ಬೋದಾದ್ರೆ ಅವ್ನ್ ಮಾಡಲ್ಲ. ಅವನೇನಾರ ಸೆಂಟ್ ಹಾಕೊಂಡ್ ಗಮ್ಮಂತ ಅನ್ಗುರು. ಇವನ್ ಸೆಂಟ್ ಹಾಕೊಂಡಿದ್ರು ನಂಗೆ ನೆನಪಾಯ್ತು, ನಾನು ಸೆಂಟ್ ಹಾಕೋಬೇಕಂತ. ಪರ್ಫ್ಯೂಮ್, ಇಟ್ಸ್ ನಾಟ್ ಅ ಸೆಂಟ್, ಇಟ್ಸ್ ಅ ಪರ್ಫ್ಯೂಮ್. ಗೈಸ್ ಇನ್ನೇನೋ ನಮ್ಮ ಬರ್ತ್ಡೇ ಬರ್ತಾ ಉಂಟು. ಹಾಯ್ ಯಾಲು, ಗುಡ್ ಮಾರ್ನಿಂಗ್. ಹಾ, ಟಾಟಾನು ಮಾಡಲ್ಲ. ಓ, ಅಷ್ಟೆಲ್ಲ ಹೇಳ್ಬಿಟ್ರೆ ಮುಗಿದ ಕತೆ. ಗೈಸ್ ಏನಂದ್ರೆ, ಏನು ಹೇಳಕ್ ಬಂದಲ್ಲ, ನನ್ನ ಬರ್ತಡೇ ಬರ್ತಾ ಉಂಟು. ಬಟ್ ಬರ್ತಡೇ ದಿನ ನಾವು ಮನೇಲಿ ಇರುವುದಿಲ್ಲ. ಏನು ಹೇಳ್ತಿದ್ದೆ? ಸೊ ರೆಸಾರ್ಟಿಗೆ ಹೋಗ್ತಾ ಇದೀವಲ್ವಾ, ಅಂದರೆ ನಾವೆಲ್ಲ ಫುಲ್ಲು ಅಂದರೆ ಒಂದು ತುಂಬ ಫ್ಯಾಮಿಲಿ ರೆಸಾರ್ಟಿಗೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಹಾಕಿರೋದು ಗೈಸ್. ಸೊ ಸದ್ಯಕ್ಕೆ ನಾನು ನನ್ನ ಬರ್ತಡೇ ದಿನ ಮನೇಲಿ ಇರುವುದಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಫಿಕ್ಸ್ ಮಾಡ್ತಾರೆ. ಬಿಕಾಸ್ ನಾನು ಪ್ರತಿ ಫ್ಯಾಮಿಲಿಗೂ ಏನಾರು ಒಂದು ಇದು ಮಾಡಿಬಿಟ್ಟಿದ್ದೀನಿ, ಸೆಲೆಬ್ರೇಷನ್ ಆಗಿರ್ಬೋದು ಎಲ್ಲ. ಸೊ ಅವರು ಅದಕ್ಕೆ ನನಗೇನೋ ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ಗಿಂತ ಎಲ್ಲರೂ ಒಟ್ಟಿಗೆ ಸೇರಿ ಹಿಂಗಿರೋಣ ಅಂದ್ಬಿಟ್ಟು ಅವ್ರದ್ದು, ನಮ್ಮ ಅಪ್ಪ ಫ್ಯಾಮಿಲಿಯವರು ಎಲ್ಲರೂ ನೋಡೋಣ ಏನು ಕತೆ ಅಂದ್ಬಿಟ್ಟು. ಬಟ್ ಸದ್ಯಕ್ಕೆ ನನ್ನ ಬರ್ತಡೇ ದಿನ ಮನೇಲಿ ಇರೋದಿಲ್ಲ, ಅದೊಂದು ಹೇಳ್ಬೋದು. ನಾನು ಮನೇಲಿಲ್ಲ ಒಪ್ಕೋತೀನಿ. ಆದ್ರೆ ಗೈಸ್, ನಾನು ಚಿರು ಕೊಡೋ ಗಿಫ್ಟ್ ನಾನು ಬೇರೆಯವ್ರ ಹತ್ರ ಎಕ್ಸ್ಪೆಕ್ಟ್ ಏನು ಮಾಡ್ತಿಲ್ಲ. ಆದ್ರೆ ನಮ್ ಚಿರು ಏನ್ ಕೊಡ್ಬೋದು ಅನ್ನೋ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೀನಿ. ನಾನು ಅವ್ನ್ ಕೊಡೋ ಗಿಫ್ಟ್ ನೋಡಿ ನಾನು ಎಮೋಷನಲ್ ಆಗ್ತೀನಿ ಅಂತ ತುಂಬಾ ಅನಿಸ್ತಾ ಇತ್ತು ನನಗೆ, ಗೊತ್ತಿಲ್ಲ. ಆದ್ರೆ ನಾನು ನಂಬಿರೋದು ಒಬ್ಬನ್ನೇ, ಚಿರು. ಅವ್ನು ಏನ್ ಕೊಡ್ತಾನೋ
ನೋಡ್ತೀನಿ ಗೈಸ್. ಇನ್ ಕೇಸ್ ಏನಾದರೂ ಎಮೋಷನಲ್ ಆದ್ರೆ ಅವ್ನು ಕೊಡ್ಸ್ಬಿಡ್ತೀನಿ ಗೈಸ್, ಐಫೋನ್ ಕೊಡ್ಸ್ಬಿಡ್ತೀನಿ. ನಾನು ಚಿಕ್ಕದಾಗ ಕೊಟ್ಟರು ಮನ್ಸಿಂದ ಕೊಡ್ತೀನಿ. ಆದ್ರೆ ನಂಗೆ ಚಿಕ್ಕದ್ ಬೇಡ, ದೊಡ್ಡದ್ ಬೇಕು ಪ್ಲೀಸ್ ಪ್ಲೀಸ್. ನಾನೇ ಕೇಳ್ತಾ ಇದೀನಿ, ನಾನು ಅಳಬೇಕು, ನಾನು ನೀನ್ ಕೊಡೋದು ನೋಡ್ಬಿಟ್ಟು ಅಳಬೇಕು, ಶಾಕ್ ಆಗ್ಬೇಕು, ಹಿಂಗೆಲ್ಲ ಇರ್ಬೇಕು. ಒಳ್ಳೆ ದಿನ ಅಳಿಸ್ಕೊಂಡು ಒಂದೇ ಗಿಫ್ಟ್ ಅಲ್ಲಿ 9 ನವರಸ ಇರ್ಬೇಕು. ನವರಸ ಅದಿದು ಆಕ್ಟಿಂಗ್ ಹೇಳ್ತಿರೋದು. ಶಾಕಿಂಗು ಹ್ಯಾಪಿ ಎಮೋಷನಲ್ಲು ಇದು ಅವತ್ತು ಮಾಡಿದ್ವಲ್ಲ ಅದು. ಓಕೆನಾ? ನಾನು ಯಾರನ್ನೂ ನಂಬಿಲ್ಲ ಗೈಸ್, ಒಬ್ಬನೇ ನಂಬಿರೋದು, ಚಿರು. ಗೈಸ್ ನನ್ಗೆ ಇನ್ನೊಂದು ಖುಷಿ ಆಗೋ ಒಂದು ವ್ಲಾಗ್ ಬರ್ತಾ ಇದೆ. ಏನಂದ್ರೆ ಫಸ್ಟ್ ಯೂನಿಟ್ ಟೆಸ್ಟ್ ರಿಸಲ್ಟ್ ಆಫ್ ಚಿರು. ಕಾತುರದಿಂದ ಕಾಯುತ್ತಿರೋ ಒಂದು ವ್ಲಾಗ್. ಅಂದ್ರೆ ನಾನು ಅದೇ ಇನ್ನೇನು ಇವಾಗೇನೋ ಎಕ್ಸಾಮ್ ಬರೀತವನೆ, ಸೊ ರಿಸಲ್ಟ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಆ ರಿಸಲ್ಟಿನ ವ್ಲಾಗ್ಗೋಸ್ಕರ ಕಾಯ್ತಾ ಇದ್ದೀನಿ ಗೈಸ್. ಅಲ್ಲೂ ಚಿರು ಮೇಲೆ ನಂಬಿಕೆ ಐತೆ ನನಗೆ. ಬರೀತಿರೋದು 25 ಮಾರ್ಕ್ಸಿಗೆ 24, 23 ತೆಗಿತಾನೆ. ನಾನು ಬರ್ದಿರೋ ನಾಳೆ ಬರೋದು ಡೌಟ್. ಏನೋ ಒಂದು ನಮ್ಮ ಹೆಸರನ್ನ ಪ್ರೌಡ್ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಜಾಸ್ತಿ ಹೊಡಿತಿದೆ. ನೋಡೋಣ. ಫಸ್ಟ್ ಯೂನಿಟ್ ಟೆಸ್ಟ್ ಬ್ಲಾಗು ಬೇಕಾ ಬೇಡ ಒಂದು ಕಾಮೆಂಟ್ ಹಾಕಿ. ರಿಸಲ್ಟ್ ಬ್ಲಾಗ್. ಮೊದಲೇ 10th ಮಿಡ್ ಟರ್ಮ್ದು ರಿಸಲ್ಟ್ ಹಾಕಿದ್ನಲ್ಲ, ಅವಾಗ ಸ್ಕೂಲ್ ಕರ್ಸ್ಬಿಟ್ಟು ಯಾಕೆ ಸಾರ್ ಹಿಂಗ್ ಮಾಡಿದ್ರಿ, ಯಾಕೆ ಸಾರ್ ಏನ್ ಸಾರ್ ಅಂತೆಲ್ಲ ಹೇಳಿದ್ರು. ನೋಡೋಣ ಫಸ್ಟ್ ಯೂನಿಟ್ ಟೆಸ್ಟ್ ರಿಸಲ್ಟ್ ಹಾಕಿದ್ಮೇಲೆ ಯಾರು ಕರೀತಾರೆ ಅಂದ್ಬಿಟ್ಟು. ಓಕೆ ಕಾತುರದಿಂದ ಕಾಯ್ತಿರೋದಂದ್ರೆ ಅದೊಂದಕ್ಕೆ ಬೇಕಾ ಬೇಡ ಹೇಳಿ ಗೈಸ್. ಇನ್ನೊಂದು ಅದ್ಭುತವಾದ ಗುಡ್ ನ್ಯೂಸ್ ಏನಂದ್ರೆ ಗೈಸ್, ಏನ್ ಗುಡ್ ನ್ಯೂಸ್ ಅಂದ್ರೆ ಚಿರುಗೆ ಅಂತೂ ಇಂತೂ ಚಿರು ಪ್ರೊಫೈಲ್ಗೆ ಒಂದು ಪ್ರಮೋಷನ್ ಫಿಕ್ಸ್ ಆಯ್ತು ಗೈಸ್. ಫಿಕ್ಸ್ ಐತೆ. ಆದ್ರೆ ಶೂಟ್ ಇನ್ನು ಲೇಟ್ ಆಗುತ್ತೆ, ಬಟ್ ಕನ್ಫರ್ಮ್ ಆಗೈತೆ. ಏನ್ ಸಾರ್ ಸಾವುಕಾರ ಮಂದಿ ಆಗ್ಬಿಟ್ರಲ್ಲಪ್ಪ, ದುಡಿತಾ ಇದೀರ ಆಗ್ಲೇ. ಇನ್ನೇನ್ ಅಷ್ಟೇ ಸುದೀಪ್ ಸ್ಪೀಕ್ಸ್ ಅವ್ರನ್ನ ಅಷ್ಟೇ ಮರ್ತು ಬಿಡೋದಷ್ಟೇ. ಅಮ್ಮ ಏನಂತೀಯಮ್ಮ? ಬಂದೋ ಡಿಮಾರ್ಟಿಗೆ. ಡಿಮಾರ್ಟ್ ಇಟ್ಸ್ ಡಿಮಾರ್ಟ್. ಈ ಟ್ರಾಲಿಲಿ ಗೈಸ್ ಇಲ್ಲಿ ಕೂತ್ಕೊಳ್ಳೋದು ಚಿರು ಮಾತ್ರ. ಅಲ್ಲಿರೋ ಬೇಬಿಗೂ ಇವನ್ಗೂ ಡಿಫ್ರೆನ್ಸೇ ಇಲ್ಲ. ಇವತ್ತು ನೀನ್ ಡಿಮಾರ್ಟ್ ಅಲ್ಲಿ ಏನೇನ್ ಮುಟ್ತೀಯೋ ಇವತ್ತೆಲ್ಲ ನಿಂದೆ ಗೈಸ್. ಇದು ಪಂಪ್ಕಿನ್ ಸೀಡ್ಸ್ ಅಂತ, ಇದನ್ನ ತಿಂದ್ರೆ ಸೊ ಏರ್ ಗ್ರೋತ್ಗೆ ಒಳ್ಳೇದಂತ ಹೇಳಿದ್ದಾರೆ. ಆಯ್ತು ಅಲ್ಲ, ಫೇಸ್ ಗ್ರೋತ್ಗಲ್ಲ, ಏರ್ ಗ್ರೋತ್ಗೆ. ಕಾಲೇಜಿಗೆ ಲಂಚ್ ಬಾಕ್ಸ್ ಬೇಕಾಗುತ್ತಾಳ. ಚಿರಂತಿಗೆ ಬಾಟ್ಲು ಬೇಕು ಅಂತ ಹೇಳ್ದ. ಚಿರು ಫೇಸ್ನ ಒಂಚೂರು ಕ್ಲೀನ್ ಮಾಡ್ಬೇಕಿತ್ತು. ಸುದೀಪ್ ಅಣ್ಣ ಬ್ರಷ್ ತೋರಿಸಿದಿಲ್ಲ, ಅದ ಅವಂದೇ ಬ್ರಷ್, ಅವನು ಅಷ್ಟೇ ಇರೋ ಬ್ರಷ್. ಎತ್ಬಿಟ್ಟ. ಯು ಆರ್ ಮೈ ಝೋನ್. ಫೇಸ್ ವಾಶ್ ಬೇಕು ಅಂದ್ರೆ ಡೆಟಾಲ್ ಐತೆ ನೋಡಲಿ, ಫೇಸ್ ವಾಶ್. ಇಷ್ಟು ಬ್ಲ್ಯಾಕ್ ಆಗಿರೋ ಏರ್ಗೆ ಕಾರಣ ಬಂದ್ಬಿಟ್ಟೆ ಇಂಡಿಕಾ ಗಾರ್ನಿಯರ್ ಇಂಡಿಕಾ. When you came to my life, it became high. ಏನ್ರಿ ಹುಡುಗಿರ ಮುಂದೆ ನಾವೆಲ್ಲ ಮಾಡ್ತೀರಿ ಡವ್. ಇದನ್ನ ತೋರ್ಸೋದೆ ಒಬ್ನೇ ಡವ್. ಏನೋ ಮಿಸ್ ಆಗ್ಬಿಟ್ಟಿದ್ಯಲ್ಲೋ. ನಮ್ಗೆ ಚಿಕ್ಕ ಮಗು ಅಂದ್ರೆ ನೀನ್ ಒಬ್ನೇ ಕೊಂಡು ಹಿಂಗೆಲ್ಲ ಮಿಸ್ ಆಗ್ಬೇಡ. ನಿನ್ ಮನ್ಸಲ್ಲಿ ಇದು ಅದೇ ನೀನ್ ಡವ್ ಮಾಡ್ತಿದ್ದಲ್ಲ ಆ ಜಾಗದಲ್ಲಿ ಇದೀನಿ. ವಾಟ್ಸ್ ಇನ್ ಚಿರು ಫೋನ್? ಸುದೀಪ್ ಅಣ್ಣ ಇಸ್ ಮೈ ಜೇಮ್ಸ್ ಬಾಂಡ್. ಅದನ್ನ ತಗೊಂಬಂದ ಅಲ್ಲಿಂದ. ನಾನು ನೋಡಿದ್ಮೇಲೆ ನನ್ನ ಬ್ರೈನ್ ಆಗುತ್ತೆ ಕನ್ಫ್ಯೂಸ್ ಅಲ್ಲ ಬ್ರೋ, ಬರೀ ಫ್ಯೂಸ್. ಗೈಸ್ ಎಲ್ಲ ಐಟಮ್ ಡಿಮಾರ್ಟ್ ಅಲ್ಲಿ ಹೋಮ್ ರೇಷನ್ ಏನೇನ್ ಬೇಕೋ ಎಲ್ಲ ತಗೊಂಡಾಯ್ತು. ನಮ್ಮ ಅಮ್ಮ ಹೇಳ್ತಾ ಇದ್ರು ಏನಂದ್ರೆ ಏನೋ ಬರ್ತ್ಡೇಗೆ ಒಂದಿಷ್ಟು ರೇಷನ್ ತಗೋಬೇಕು ಅಂತ. ಇದು ಬರ್ತ್ಡೇ ರೇಷನ್ ಅಲ್ಲ, ಮನೆ ರೇಷನ್. ಅಪ್ಪ ಕೊಡ್ಬೇಕಿತ್ತು, ನಾನ್ ಕೊಟ್ಬಿಟ್ಟಿದ್ದೀನಿ. ದಯವಿಟ್ಟು ಕೊಡ್ರಿ. ಇದು ಬರ್ತಡೇ ಅನ್ಕೊಳ್ಳಿ. ಏನ್ ತಗೊಳ್ತಿಲ್ಲ 4,000 ಆಯ್ತಲ್ಲ. ಏನ್ ತಗೊಳ್ಳಿ 4,000 ಆಯ್ತು. ಗೈಸ್ ಚಿರು ಯೋಗರ್ಟ್ ತಗೊಂಡವನೆ, ಅದು ವಿಚಿತ್ರ ಫ್ಲೇವರ್. ನೀನಲ್ವಾ? ಕೊಡು ಮತ್ತೆ ವಾಪಸ್ ಕೊಟ್ಬಿಡು. ಇದು ಏನ್ ಗೊತ್ತಾ, ಯೋಗರ್ಟ್ ತಿಂತಾನೆ ಇರ್ತಾರಪ್ಪ, ಅದ್ ಏನೈತೆ ಟೇಸ್ಟ್ ನಾನು ನೋಡ್ಲೇಬೇಕು ಅಂದ್ಬಿಟ್ಟು ತಗೊಂಡ್ ತಿಂತಾರ. ಅದಕ್ಕೆ ಯಾರಾದ್ರೂ ಹಾಕೋತಾರ? ಹಾ ಸರಿ ಆಯ್ತು. ಇದು ಮ್ಯಾಂಗೋ ಫ್ಲೇವರು, ಈ ಫ್ಲೇವರು, ಆ ಫ್ಲೇವರ್ ಎಲ್ಲ ತಗೊಂಡಿದೀವಿ. ಆರಿಸ್ಕೊಂಡ್ಬಿಟ್ಟ ಹುಡುಗ.
ಛೇ 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 ಛೇ, ಛೀ 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 ಛೀ, ತೂ ತು 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 ತು. ಎಲ್ಲಿ ತೋರ್ಸಿ ಹೆಂಗೈತೆ ನಾನು ಫಸ್ಟ್ ಟೈಮ್ ತಿಂತಿರೋದು. ಅಯ್ಯ ನೀರು ಚೆನ್ನಾಯ್ತಾ ಗೈಸ್? ಇಲ್ಲಿ ನೋಡಿ ಅಪ್ಪ ಬಂದಿದ್ದಾರೆ. ಅಪ್ಪ ಬಂದ್ಬಿಟ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟು ಏನಕ್ಕಂದ್ರೆ ನಮ್ಮ ಚೋಟ ಮರಿನ್ ಕರ್ಕೊ ಬಂದಿಲ್ಲ ಅಂತ. ನಾನು ಇಬ್ರು ಬಂದ್ಬಿಟ್ಟು ಇಬ್ರು ಓಪನ್ ಮಾಡ್ಕೊಂಡು ತಿಂತಾವ್ರ ಪಾಪ. ಗೈಸ್ ಯಾಕೆ ಕರ್ಕೊ ಬಂದಿಲ್ಲ ಅಂದ್ರೆ ಅವಳು ಅಸೈನ್ಮೆಂಟ್ ಇದೆ, ನನಗೆ ಹೋಮ್ ವರ್ಕ್ ಇದೆ, ಇವತ್ತೇ ಲಾಸ್ಟ್ ಡೇಟು, ಅದಕ್ಕೆ ಅಂತ ಹೇಳಿದ್ಲು. ಅದಕ್ಕೆ ನಾನು ಕರ್ಕೊ ಬಂದಿಲ್ಲ. ಇಲ್ಲ ಅಂದಿದ್ರೆ ಕರ್ಕೊಂಬರ್ತಿದ್ದೆ 5-6 ಸಲ. ಇವಾಗ ಫೋನ್ ಮಾಡ್ತೀನಿ ರೀ ಗೈಸ್, ಪ್ರೂಫ್ ಬೇಕು ನಮ್ಗೆ, ಫೋನ್ ಮಾಡ್ತೀನಿ ನಾವು. ಗೈಸ್ ಯೋಗಟ್ ಹೆಂಗೈತೆ ಅಂತ ಇವಾಗ ಟೇಸ್ಟ್ ಮಾಡೋ ಸಮಯ. ಫಸ್ಟ್ ಟೈಮ್ ಕುಡಿತಿರೋದಲ್ವಾ, ಚೆನ್ನಾಗೈತೆ. ಒಂಚೂರು ಎಲ್ಲ ಚಿರುಗೆನೆ ಪಕ್ಕ, ಏನೇನಿದೆ ಎಲ್ಲ ಚಿರುಗೆ. ಚೆನ್ನಾಗೈತಲ್ಲ? ಎಷ್ಟು ಸಖತ್ ಐತೆ ಅಂದ್ರೆ ನಾನು ಚಿರುಗೆ ಕೊಟ್ಬಿಡ್ತೀನಿ ನಾನು. ಸೂಪರ್ ಐತೆ, ಚೆನ್ನಾಗಿಲ್ಲ ಟೇಸ್ಟು. ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ. ಗೈಸ್ ಇವಾಗ ನಮ್ಮ ಚೋಟ ಮರಿಗೆ ಕಾಲ್ ಮಾಡೋ ಸಮಯ. ಹಲೋ ಚೋಟ ಮರಿ, ಇವಾಗ ನೀನು ಡಿಮಾರ್ಟಿಗೆ ಬಾ ಅಂತ ನನ್ ಕರೆದಿಲ್ವಾ? ಹಾ, ಯಾಕೆ ಬಂದಿಲ್ಲ ನೀನು? ಎಷ್ಟಿತ್ತು? ಜಾಸ್ತಿ. ಇವತ್ತೇ ಲಾಸ್ಟ್ ಡೇಟಾ? ಹಾ ನೋಡ್ ಪಾಪ, ಕೇಳಿಸ್ಕೊ, ನಿಮ್ ಪಾರ್ಟ್ನರ್ ಬೈತವ್ರೆ ಕರ್ಕೊ ಬಂದಿಲ್ಲ ಅಂತ. ಅಂಕಲ್ ಹತ್ರ ಹೇಳು ಭುಜ, ನಾನ್ ಬೈತಾ ಹಿಂಗೆ ಹೋಗಪ್ಪ. ಯಾಕೆ ನಮ್ಮ ಹುಡುಗಿ ಕರ್ಕೊ ಬಂದಿಲ್ಲ, ನಿಮ್ ಪಾರ್ಟ್ನರ್ ಮಾತ್ರ ಕರ್ಕೊ ಬಂದಿದ್ಯಾ ಅಂತ ಕೇಳ್ದೆ. ಅದಕ್ಕೆ ಇಲ್ಲ, ಅವಳು ನಾವು 5 ಸಲ ಕರೆದ್ವಿ, 5 ಸಲ ಪ್ರೂಫ್ ಐತೆ, 5 ಸಲ ಕರೆದ್ವಿ, ಅವಳು ಬಂದಿಲ್ಲ ಅಂದ್ಲು. ಅದಕ್ಕೆ ಬೈತಾ ಇದ್ನಲ್ಲ, ಅದಕ್ಕೆ ಫೋನ್ ಮಾಡ್ಯವ್ರೆ, ಸಾಕ್ಷಿ ತೋರಿಸ್ತೀನಿ ತಡಿ. ಆಯ್ತು ಬಿಡು, ಅದಕ್ಕೆ ಫೋನ್ ಮಾಡಿದ್ದು. ಏ ಮಾತಾಡು, ಬಾ ಅಂದ್ರೆ ಬಂದಿಲ್ಲ. ಹೆಂಗ್ ಬತ್ತ್ಯಾ ಏನೋ ಟಾಪಿಕ್ ಚೇಂಜ್ ಮಾಡ್ತಾಳೆ. 5 ಸಲ ನಾವು ಕರ್ದಿಲ್ವಂತೆ. ನಾನು ರೂಮ್ ಅಲ್ಲಿ ಇದ್ದಾಗ ಕೇಳ್ದೆ ಬುಜ್ಜಿ, ಆಮೇಲೆ ಅಳ್ಬಾರ್ದು, ಹೇಳ್ತಾ ಇದ್ದೀನಿ ಬರ್ಬೇಕು. ಇಲ್ಲ ನಂಗೆ ಇವತ್ತೇ ಲಾಸ್ಟ್ ಡೇಟ್, ನಮ್ಗೆ ಬರಕ್ ಆಗಲ್ಲ ಅಂತ ಹೇಳುದು. ಏನಂತ ಡೈವರ್ಟ್ ಮಾಡ್ತಾಳೆ ನೋಡೋಣ. ಹೇಳ ಬಾ ಅಂದ್ರೆ ಬರ್ತೀಯೋ ಇಲ್ಲೋ, ಹೆಂಗ್ ಬರ್ತೀಯ ಅಂದ್ರೆ ಮಾತ್ರ ನಿಮ್ಮ ಅಮ್ಮ ನಾಳೆ ಒಂದೇ ಬರ್ತೀನಿ. ಸರಿ ಆಯ್ತು ಬುಜ್ಜಿ. ಮೂಗಿ ಆಗ್ಬಿಟ್ಟವಳು ಬುಜ್ಜಿ ಅಪ್ಪ. ಗೈಸ್ ಚಿರು ಅವ್ರ ಫ್ರೆಂಡ್ ಜೊತೆ ಮಾತಾಡೋದೇ ನೋಡಿ. ಗೊತ್ತಾಯ್ತು, ಹೇಳು. ಇರ್ತಪ್ಪದ ಅಷ್ಟೇ. ಮಚ್ಚಿ ಏನ್ ಮಚ್ಚಿ. ಗೈಸ್ ಫೈನಲಿ ಇವಾಗ ನೆನ್ನೆ ಬ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದೀನಿ. ಇಲ್ಲಿ ನೋಡಿ ನಮ್ಮ ಚೋಟ ಮರಿ. ನಿನ್ನ ನಾನು ಓದ್ ಬ್ಲಾಗಲ್ಲಿ ಅರ್ಧ ನೆನ್ನೆ ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ದೆ. ಇವಾಗ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಗೈಸ್. ಯಾಕಂದರೆ ಎಕ್ಸಾಮು ನಾಳೆ ಇರೋದಂತೆ, ಸೊ ಫುಲ್ಲು ಫ್ರೀ ಇದ್ದಾಳೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಇಷ್ಟು ದಿನ ಪ್ರತಿದಿನ ಕಷ್ಟಪಟ್ಟು ನಾನು ಚೈನ್ ಆಗ್ತಿದ್ದೆ. ಇವತ್ತೊಂದು ಚೂರು ಕೈ ಹಾಕೋ ನಂಗೆ ನೋವ್ತೈತೆ. ಅದಕ್ಕೆ ಅವನು ನಾನೇ ಕಾಡಿ ಬೇಡಿ ಒಂದು ಸ್ವಲ್ಪ ಬೇಡ್ಕೊಂಡು ಚೂರು ಪ್ಲೀಸ್ ಇಲ್ಲ ಇಲ್ಲಿ ಪ್ಲೀಸ್ ಅಂತ ಅದಕ್ಕೆ ಆಗ್ತಾನೆ ಗೈಸ್. ಪ್ಲೀಸ್ ಅಂತ ಕೇಳಿದೆ ಗೈಸ್. ಕಾಲ್ ಮುಗಿದಂತ ಇನ್ನೇನು ಆಲ್ಮೋಸ್ಟ್ ಹೋಗಿದ್ದೆ ಕಾಲ್ ಮುಗಿಯಕ್ಕೆ. ಆದ್ರೆ ಚಿಕ್ಕವನು ದೊಡ್ಡವರು ಚಿಕ್ಕವ್ರಿಗೆ ಕಾಲ್ ಮುಗಿದ್ಬಿಟ್ರೆ ಆಮೇಲೆ ಯಾಕಬೇಕು ಯಾಕೆ ಅಂದ್ಬಿಟ್ಟು ಮಾಡ್ಬಿಟ್ಟೆ ಗೈಸ್. ಓಕೆ ಗೈಸ್, ಅಷ್ಟೇ ಗೈಸ್, ಇನ್ನೇನಿಲ್ಲ. ಹೆಲ್ಪ್ ಮಾಡ್ತಾನೆ ಇಲ್ಲ ಅಂತಲ್ಲ, ಹೆಲ್ಪ್ ಮಾಡ್ತಾನೆ. ಲೆಟ್ಸ್ ಗೋ. ವಾಕಿಂಗ್ ಅಲ್ಲಿ ಬರ್ಬೇಕಮ್ಮ, ಜಾಸ್ತಿ ಎಲ್ಲ ಮಾತಾಡಂಗಿಲ್ಲ. ಓ ಮಧು ದಯವಿಟ್ಟು ಒಳಗೆ ಬಾ ಮಧು. ಓ ಮಧು ಯಾಕಿಷ್ಟು ದಪ್ಪ ಆದೆ ಮಧು. ಓ ಮಧು ಓ ಚಿರು ಯಾಕಿಷ್ಟು ಕರ್ರಗಾದೆ ಮಚರು. ಕಲರ್ ನಿಕ್ಕೊಂಡೆಲ್ಲ ಈ ಅನ್ನಿಸ್ತಾರೆ ಕಾಲ ಈಗ ಬಿಡ್ತಾನೆ ಡೈಲಾಗ್. ಇದು ಪವನ್ ಡೈಲಾಗ್ ಇದು ಇವಂತಲ್ಲ. ಎಷ್ಟೊಂದ್ ಜನದ ಅದು ಇವನ್ ಪವನ್ ಯೋಜನೆ ನಮ್ಗೆ ಹೇಳ್ತಾ ಇರ್ತಾನೆ. ಕಲರ್ ಮುಖ್ಯ ಅಲ್ಲ, ಕದರ್ ಮುಖ್ಯ ಅಂತ ಹೇಳ್ತಾ ಇರ್ತಾನೆ. ಅದನ್ನೇ ಕೇಳಿಸ್ಕೊಂಡು ಹೇಳ್ಬಿಟ್ಟು ನಿಮ್ ಕಂಪ್ನಿ ಮುಂದೆನೆ ಓಡ್ ಬಾಪ. ಮಮ್ಮಿ ಇಲ್ಲಿ ಕಾಯ್ಕೊಂಡೈತೆ ಹಗ್ ಮಾಡಕ್ಕೆ. ಅಪ್ಪ ಅಮ್ಮ ಕಾಯ್ತೈತೆ ನೀನ್ ಹಗ್ ಮಾಡಕ್ಕೆ. ಕಾಯ್ತೈತೆ ಹಗ್ ಮಾಡಕ್ಕೆ. ವಾಪಸ್ ಹೊಂಟೈತ್ಯಾ ಹಂಗೆ?
ಅಯ್ಯೋ ಬಾರಪ್ಪ ಆಯ್ತು ಅದ್ನ ಹೇಳಿದ್ಕು ಏ ನಿಧಾನಕ್ಕೆ ಬಾ ಸುಮ್ಮನೆ ಅಂದಾಗ ನಾನು ಹೇಳದ್ ಕೌಂಟ್ರ್ ಕೊಡೋದ್ ಬಿಟ್ಟು ನಮ್ಮ ಅಪ್ಪ ಹೋಗಲ್ಲ ಆ ಕಡೆಗೆ ಬತ್ತಾಯಿ ಅಂತ 10 ಸರಿ ಹೇಳಿದ್ ನೋಡ್ರ ಎಲ್ಲ ಬತ್ತ ನಮ್ಮ ಅಪ್ಪ ಬಂತ ಏ ಯಾವ ಕಡೆ ಬತ್ತಿದ ಏ ಇಲ್ಲೊಡ್ಲಿ ಇಂಡಿಕೇಟರ್ ಹಾಕೊಂಡ್ ನಮ್ಮ ಅಪ್ಪ ಸೀಟ್ ಬೆಲ್ಟ್ ಹಾಕೊಳ್ರಿ ಬರೀ ನಿಮ್ ಪಾರ್ಟ್ನರ್ ಒಬ್ಬರೇ ಹೇಳೋದು ಅಂಕಲ್ ಅಂತ ಇನ್ ಯಾರು ಹೇಳಲ್ಲ ಆಯ್ತಪ್ಪ ಡ್ಯಾಡಿ ಇಲ್ಲಿ ಬೈಲಿ ಡ್ಯಾಡಿ ಮುಂದೆ ಬೈಲಿ ಗೈಸ್ ಇಲ್ಲಿ ನೋಡಿ ನಮ್ಮ ಅಪ್ಪ ಇವಾಗ ಕಾಕಿ ಡ್ರೆಸ್ ಅಲ್ಲಿ ಅವ್ರೆ ಟಕ್ ಅಂತ ಇವಾಗ ಚೇಂಜ್ ಆಗಿ ಬರ್ತಾರೆ ಪಾಪ ಹಿಂಗ್ ಕ್ಯಾಮ್ರಾ ಕೊಡಿ ಒಳ್ಳೆ ಚಪ್ಪಳ ಟ್ರೆಂಡ್ ನಮ್ಮ ಅಪ್ಪನೇ ಟ್ರೆಂಡು ಇನ್ನೇನೋ ಸ್ವಲ್ಪ ತಲೆ ಮಾಲ್ ತಲುಪ್ತೀವಿ ನಾವು ಅಂಡ್ ಮತ್ತೊಂದ್ಸಲಿ ಮತ್ತೊಮ್ಮೆ ಹೇಳ್ಬೇಕು ಅನ್ಸೈತೆ ಏನಂದ್ರೆ ನನ್ನ ಬರ್ತಡೆಗೆ ಗೈಸ್ ಯಾರು ನಂಬಿಲ್ಲ ಯಾರ ಕಡೆಯಿಂದನೂ ಎಕ್ಸ್ಪೆಕ್ಟ್ ಮಾಡ್ತೀರ ನಾನು ಒಬ್ಬನ ಏಕೈಕ ವ್ಯಕ್ತಿ ನಂಬಿರೋದಂದ್ರೆ ಚಿರು ಒಬ್ನೇ ಏನೋ ಮಾಡ್ತಾನ ಅದು ಅಂದ್ರೆ ಏನೋ ನನ್ಗೆ ನಾನೇ ಕೇಳ್ತೇನೆ ಗಿಫ್ಟ್ ಕೊಡು ಅಂತ ಇನ್ ಕೇಸ್ ಅವ್ನು ಗಿಫ್ಟ್ ಕೊಡ್ರೆ ನಾನು ಎಮೋಷನಲ್ ಆಗ್ತೀನಿ ಅಂತ ತುಂಬಾ ಅನಿಸ್ತೈತೆ ಹೆಂಗಂದ್ರೆ ರೋಮಾಂಚನ ಒಂದ್ ಸೆಕೆಂಡ್ಗೆ ಒಂದು ನಿಮಿಷಕ್ಕೆ ರೋಮಾಂಚನ ಆಗ್ಬಿಡ್ತೀನಿ ಅಂತ ಅನಿಸ್ತೈತೆ ದಯವಿಟ್ಟು ಕಾತರದಿಂದ ಕಾಯ್ತಾರಿ ಇನ್ ಕೇಸ್ ಏನಾದ್ರು ಕೊಟ್ಟಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ನನ್ಗೆ ಅವತ್ತಿನ ದಿನ ನನ್ನ ಬೇಜಾರನ್ನ ವ್ಯಕ್ತಪಡಿಸ್ತೀನಿ ನೋಡಲ್ಲ ಗೊತ್ತಾಗತ್ತ ಓಕೆ ಬೆಲೆ ಅಂತ ಗೊತ್ತಾಗತ್ತ ಕಣ ಗೈಸ್ ಇಲ್ಲಿ ನೋಡಿ ಗೈಸ್ ನಮ್ಮಪ್ಪ ನನ್ನ ಟೀ ಶರ್ಟ್ ಪ್ಯಾಂಟ್ ಹಾಕೊಂಡು ಸೇಮ್ ನಂತರನೇ ಕಾಣ್ತಾರೆ ಏನ್ಪಾ ಮೇಲೆ ಕೂದಲು ನನಗೆ ನಿನ್ನಂಗೆ ಆಗಿಲ್ಲ ಅಲ್ಲ ಮಾಲಕ್ ಬಂದ್ಬಿಟ್ಟು ಇಲ್ಲಿರೋ ನೀನ್ ವಿಚಾರಿಸ್ಕೊತಲ್ಲ ನಿಂಗೆ ಗೊತ್ತಿಲ್ಲ ಅಲ್ಲಿ ಲೈಟ್ ಹೊಡಿತಿರೋದು ಅಂಕಲ್ ಯಾರೋ ಫೋನ್ ಮಾಡಿದ್ರೆ ಮಾಲಿಕ್ ಬಾ ಸ್ವಾಮಿ ಅಯ್ಯ ನೋಡ್ ನೀ ಗಂಡನ್ ವಿಚಾರಿಸ್ಕೊಳ್ಳಲ್ಲ ಏನಿಲ್ಲ ಗೈಸ್ ಇವಾಗ ಮೇನ್ ನನಗೆ ನಮ್ಮ ಅಪ್ಪನ ಜೊತೆ ಒಂದು ಬೌಲಿಂಗ್ ಆಡ್ಬೇಕು ಆಯ್ತು ಬೌಲಿಂಗ್ ಆಡ್ಬೇಕು ನಾನು ಚಿರು ಜೊತೆ ಆಡಿದ್ದೀನಿ ನಮ್ ಚೋಟ ಮರಿ ಈಗ ಕೈ ನೋಡ ಕೈ ಏನಾದ್ರು ಎಡ್ಸೋದ್ರೆ ಈಗ ಇನ್ನೊಂದು ಆಟ ಆಡಿಸ್ತೀಯಾ ಒಂದ್ ನಿಮಿಷಕ್ಕೆ ಯಾರು ಏನಂತ ತಗೊಂತಾರೆ ಇಲ್ಲಿ ಅಂತ ಗೈಸ್ ನಾವು ಏನೇನ್ ಆಟ ಆಡಿದ್ದೀವೋ ಅದೆಲ್ಲ ನಮ್ಮಪ್ಪ ಆಟ ಆಡ್ಬೇಕು ಅಂದ್ರೆ ನೀವೇನೇನು ಅನ್ಕೋಬೇಡಿ ನಾನು ಅದ್ರ ನಾನು ಚಿರು ಅಂತ ಹೇಳಕ್ ಬಂದೆ ಗೈಸ್ ಅದು ಏನಂದ್ರೆ ಬೌಲಿಂಗು ಏನೇನ್ ಗೇಮ್ ಇದೆಯೋ ಅದನ್ನೆಲ್ಲ ನಮ್ಮಪ್ಪ ಆಡಿಲ್ಲ ಇನ್ನು ಕೆಲವೊಂದು ಐಟಮ್ಸ್ಗಳೀಗ ಏನದು ರಾಕೆಟ್ ಇಜೆಕ್ಟರ್ ಆಗಿರ್ಬೋದು ಮತ್ತೆ ಬೈಕ್ ಓಡಿಸೋದು ಹಿಂಗೆ ಅದೇ ಜಾತ್ರೆಯಲ್ಲಿ ಹಾಕ್ತಾರೋ ಅದು ಇದೆ ಅದ್ರಲ್ಲೂ ಕುಳ್ಸೋಣ ಚಿರು ಜೀವನದಲ್ಲಿ ನಾವು ಬೆಳ್ಳು ಕಾಣಿಸ್ಬೇಕಂದ್ರೆ ವಾಶ್ರೂಮ್ಗೆ ಬರ್ಬೇಕು ಈ ಲೈಟಿಂಗ್ಸ್ ನೋಡ್ಬಿಟ್ಟೇನೆ ನಾವು ಬೆಳ್ಳು ಕಾಣ್ತೀವಿ ಧರ್ಮಕಲ್ ನಾವೊಂದು ಕಲ್ಯಾಣ ಮಂಟಪಕ್ಕೆ ಹೋಗಿದ್ವಿ ವಾಶ್ರೂಮ್ ಒಳಗಡೆ ಲಾಕ್ ಆದ್ರೆ ತೆಗೆಯೋದು ಗೊತ್ತಿಲ್ಲ ಹಾಡಾಕತ್ತೆ ನಮಗೆ ಹೆಂಗ್ ಪ್ರೆಸ್ ಮಾಡೋದಂತ ಗೊತ್ತಿರಲಿಲ್ಲ ನಮಗೆ ಸ್ಲಿಪ್ ಆಗ್ಬಿಟ್ರೆ ಆಂಟಿಗೆ ಎತ್ತಕ್ಕಾಗ್ಲಿಲ್ಲ ಪಾಪ ಯಪ್ಪ ಒಂದ್ ಸೆಕೆಂಡ್ ನನಗೆ ಗಾಬರಿ ಬಿದ್ದೋಗ್ಬಿಟ್ಟೆ ಆಂಟಿ ಒಂದ್ ಸೆಕೆಂಡ್ ನಾನೇ ಅಷ್ಟು ಗಾಬರಿ ಬಿದ್ದೋಗ್ಬಿಟ್ಟೆ ಅಪ್ಪ ನನಗೆ ಇವ್ರು ನೋಡ್ಬಿಟ್ಟು ನಾನು ಆಂಟಿ ಏನಾದ್ರು ಆಗ್ಬಿಡ್ತಾ ನೋಡ್ತಾ ಇದೀನಿ ಅಲ್ಲ ನನಗೆ ಇವ್ರನ್ನ ನೋಡ್ಬಿಟ್ಟು ನಮ್ ದೊಡ್ಡಮ್ಮ ನೆನಪಾದ್ರು ಅವ್ರು ಆರಾಮಾಗಿ ಹಚ್ಚಿದ್ವಿ ನಾವು ಹೇಳ್ಕೊಡ್ಬೇಕಾಯ್ತು ನೀಟಾಗಿ ಒಬ್ಬೊಬ್ಬರೇ ಬನ್ನಿ ಫೈನಲಿ ಮೇನ್ ಥಿಂಗ್ ಬಂದಿರೋದು ಬೌಲಿಂಗ್ ಇಸ್ ಮೈನ್ ಗೈಸ್ ಫೈನಲಿ ಬಂದು ಇವಾಗ ಕಾರ್ಡಲ್ಲಿ ಬರೀ ಮೂರೇ ಗೇಮ್ ಆಡ್ಬೇಕು ಆಪ್ಷನ್ ಅಂದ್ರೆ 3 ಗೇಮ್ ಅಷ್ಟೇ ಆಡ್ಬೇಕಿತ್ತು ಇವಾಗ ರೀಚಾರ್ಜ್ ಮಾಡ್ಕೋತಾ ಇದ್ದೀನಿ ಒಂದು 25 ಗೇಮ್ಗೆ ಗೈಸ್ 25 ಗೇಮ್ಗೆ ಏನಕ್ಕೆ ಮಾಡ್ತಾ ಇರೋದು ಅಂದ್ರೆ ಆ ಬೌಲಿಂಗು ಒಬ್ಬರು ಆಡೋದಕ್ಕೇನೆ 5 ಪಾಯಿಂಟ್ಸ್ ಕಟ್ ಆಗುತ್ತೆ ಸೊ ಅದಕ್ಕೆ 25 ಗೇಮ್ಸ್ ತಗೋತಿರೋದು ಬನ್ನಿ ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ನಮ್ಮ ಅಪ್ಪ ಹೆಂಗ್ ಆಡ್ತಾರೆ ಚಿರು ನನಗೆ ಸೋಲ್ಸಕ್ಕಾಗಲ್ಲ ಯಾರು ಸೋಲ್ಸಕ್ಕಾಗಲ್ಲ ಚಿರು ಮತ್ತೆ ದೇವ್ರ तेरा मुझसे प्यार है या नहीं है ಶೂ ಹಾಕೋತವ್ರೆ ಅಂದ್ರೆ ಇಲ್ಲಿ ಗ್ರಿಪ್ ಇರ್ಬೇಕಲ್ಲ ಅದಕ್ಕೋಸ್ಕರ ಸೋಲೋರು ಹೌದಾ ಕರೆಕ್ಟ್ ಈ ಮ್ಯಾಚ್ ನಾನು ಅಪ್ಪ ಆಡಾದ್ಮೇಲೆ ನಾನು ಚಿರು ಆಡ್ತೀವಿ ಏನು ಸುಂದರವಾಗಿ ಸಾಕಾಗ ಗೈಸ್ ಫೈನಲಿ ನಾನು ಅಪ್ಪ ಹೋಗ್ತಾ ಇದ್ದೀವಿ ಈ ಕಡೆ ಇದ್ರು ಗೊತ್ತಾ ಹೆಂಗ್ ಆಡೋದಂತ ಅದೇ ಹೆಂಗ್ ಹೊಡೆಯೋದು ಅದೇ ಕೈ ಹೀಗೆ ಹಿಂಗೆ ನೋಡ್ತೀನಿ ತಡಿ ಇಲ್ಲಿ ಎತ್ಕೋಕಲ್ಲ ಓ ಬೆಲ್ಲ
ಇಟ್ಕೊಳ್ಳೋದು ಗೈಸ್ ಫೈನಲಿ ಇವಾಗ ಶುರು ಮಾಡ್ತೀನಿ ನೋಡಿ ಗೈಸ್, ನಾನು ಅಪ್ಪ ಗೈಸ್. ಇವಾಗ ಫೈನಲಿ ಫಸ್ಟ್ ನನ್ನ ಟರ್ನ್. ಬಟ್ ಏನ್ ಗೊತ್ತಾ, ಫಸ್ಟ್ ನಂಗೆ ಸಿಕ್ಕಲ್ಲ. ಇಲ್ಲ 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 ಹೋಗಲ್ಲ ಅಂತ ಹೇಳೋಣ. ಬಾ ಇಲ್ಲಿ ನೋಡ್ಕೋ, ಹಾ ಆ ಲೈನ್ ಅದು ಓಕೆ ಲೈನು. ಓಕೆ ಹಾ ನೋಡಿ. ಹೋ 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 ಹೋ. ಏಯ್ ಕಮಾನ್ ಪಾಪ, ನೋಡ್ಕೊಂಡು ನೋಡಿ. ಜೋರಾಗಿ ಹೋಗಿ ಹಾಕದಾ? ಜೋರಾಗಿ ಹಾಕ್ಬಿಡು, ಕರೆಕ್ಟಾಗಿ ಹಾಕು ಸೆಂಟ್ರಿಗೆ. ಹಂಗೆ 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 ಆರಾಮ್ ಅದನ್ನ ಮೇಲೆ ಎಸಿಬಾರ್ದು, ಹಿಂಗೆ ಕೆಳಗಡೆಯಿಂದ ಉದುರಿಸ್ಬೇಕು. ನಮ್ಮ ಅಪ್ಪ ಎಸಿತಾ ಕೂತವ್ರೆ. ಒಂದೇ ಒಂದು ಮುಂದೆ ಒಂದು ನಮ್ಮ ಅಪ್ಪ ಅಮ್ಮ. ಒಂದೇ ಒಂದು. ನಂಟನ್ ನಂಟನ್. ಹೋಯ್ತು 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 ಹೋಯ್ತು. ಆಗುತ್ತೆ, ಸಹಜ ಇವೆಲ್ಲ ಆಗೋದು. ನಂದೇ ನಂದೇ ನಂಟರ್ನು. ಹೋಯ್ತು ಹೋಯ್ತು ಹೋಯ್ತು. ಸುದೀಪದು ಹೋಯ್ತು. ಅದು ಏನ್ ಗೊತ್ತಾ, ಅದು ಏನ್ ಗೊತ್ತಾ, ಯಾರ ಜೊತೆ ಆಡ್ತಾರೆ ಜಗಳ, ನಮ್ಮ ಅಪ್ಪನ ಜೊತೆ ಒಂದ್ ಸ್ವಲ್ಪ ಬಿಟ್ಕೊಳ್ಳೋಣ. ಬರೀ ಸ್ವಲ್ಪ ಪಾಪ ನೀನೆ ಹಾಕ್ಲಾ? ಅದು ಬರ್ಬೇಕು. ಏನು ನೋಡ್ತೀರಾ? ಹಾಕ್ಲಾ? ಇದೆ ಇರೋ. ಹಾಕ್ ಪಾಪ ಈಗ. ನೋಡೋಣ ಗೈಸ್ ಎಷ್ಟು ಸ್ಕೋರ್ ಮಾಡ್ತೀವಿ ನಾನು ನಮ್ಮ ಅಪ್ಪ ಅಂತ. ಆಮೇಲೆ ಇರೋದು ಒಂದು ಜಿದ್ದಾಜಿದ್ದಿ ಮ್ಯಾಚ್ ಅಂದ್ರೆ ಆಮೇಲೆ ಇರೋದು. ಇದು ವೆಯ್ಟ್ಲೆಸ್ ಚೆನ್ನಾಗಿದೆ. ಮನೆ ನಡ್ರಿ ನಮ್ ಜೊತೆ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಮನೆ ನಡ್ರಿ. ಕಂಟ್ರೋಲ್ ಆಗಿರಲ್ಲ ಅಂಕಲ್. ಏನೋ ನಮ್ಮ ಅಪ್ಪ ಖುಷಿ. ಹೋಯ್ತು ಬಿಡು ಹೋಯ್ತು ಬಿಡು ಹೋಯ್ತು. ಇವತ್ತು ಯಾರೋ ಕಣ್ಣಾಕ್ಬಿಟ್ಟಾರೆ, ಯಾರೋ ಹಿಂದೆ ನಾನು ಕ್ಯಾಮ್ರಾ ಹಿಂದೆ ಇರೋರು ಒಬ್ಬ ಕಣ್ಣಾಕ್ಬಿಟ್ಟವನೆ. ಸುದೀಪ ನೀನು ಎತ್ತಕ್ಕಾಗಲ್ಲ, ಎತ್ಬೋದಾ? ಹೋಯ್ತು ಹೋಯ್ತು. ಅರ್ಥ ಆಯ್ತು. ಅಪ್ಪ ಬಿದ್ದೋದಲ್ಲ. ಒಟ್ಟಿಗೆ ಒಂದೇ ಬೌಲಲ್ಲಿ ಒಟ್ಟಿಗೆ ಹೊಡೆದ್ರೆ ಅವಾಗ ಒಂದೊಳ್ಳೆ ಅರ್ಥ ಆಯ್ತು. ಬಹುಮಾನ ತರ. ಒಂದೇ ಒಂದು ಉಳ್ಕೊಂತಲ್ಲ ಹೋದ್ಸಲ. ಇವಾಗ ನೀನು ಏನ್ ಗೊತ್ತಾ ಗೈಸ್, ಬಿಟ್ಕೊಟ್ಬಿಟ್ಟು ಹೊಡೆದಂತಾರಲ್ಲ ಹಂಗೆ. ಈ ಮ್ಯಾಚ್ ಓಕೆ ಓಕೆ. ಯಾಕಂದ್ರೆ ನಮ್ಮ ಅಪ್ಪ ಫಸ್ಟ್ ಮ್ಯಾಚು. ಅಪ್ಪ ಎಸಿ ಬೇಡ, ಹಿಂಗೆ ಇಲ್ಲಿಂದ ಕೆಳಗಡೆಯಿಂದ ರೋಲ್ ಮಾಡಬೇಕು. ಓ 4 ಮಿಕ್ಸ್ ಅಲ್ಲಿ ಮಿಕ್ಕೈತೆ ನೋಡು. ಅದೆಲ್ಲ ಬಿಡ್ಬೇಕಾ? ಇವಾಗ ನಂದು ಪಾಯಿಂಟ್ ಬಂದ್ಬಿಟ್ಟು 22, ನಿಂದು 16. ಇನ್ನೂ ಒಂದು ಸ್ವಲ್ಪ 7 ಜನ್ಮ ಎತ್ತು ಬರ್ಬೇಕಪ್ಪ ನಾನು ನೋಡಿಬೇಕಂದ್ರೆ. ಹೌದಾ? ಆಯ್ತು ಆಯ್ತು. ಹಿಂಗೆ ಕರ್ಕೊಂಬರ್ತಾ ಇರೋ, ಈ ಜನ್ಮದಲ್ಲಿ ಹೊಡೆದಾಕ್ತೀನಿ. ಕಣ್ಣು ಮುಚ್ಕೊಂಡಿಬೇಕು ಹಿಂಗೆ. ಏಯ್ ಯಾಕಲಾ? ಏಯ್ ಅಮ್ಮ ಏನಸ್ತೈತೆ ಮ್ಯಾಮ್? ಓ ನಮ್ಮ ದೇವ್ರನ್ನ ಎತ್ತ ಹೊಡೆಕಾಲ ಕಣ. ನಾನು ಹೊಡೆದ್ಬಿಟ್ರೆ ಗೈಸ್ ಇದನ್ನ ಒಂದ್ಸಲಿ ಬುದ್ಧಿ ಕೊಡೋಣ, ಆಮೇಲೆ ನಮ್ಮ ಅಮ್ಮಗೆ ಒಂದು ಚಾನ್ಸ್ ಕೊಡೋಣ. ಇನ್ನು ನನ್ನ ಹತ್ರ ಬರ್ಬೇಕು, 41ಕ್ಕೆ ಬರ್ಬೇಕು ಬಾ. ಆಯ್ತು ಆಯ್ತು. ಅಲ್ಲ ಮೂರು ಆಯ್ತಾ ಈಗ? ಕರ್ಸಿರೋದೇನಿ ಕೇಳಿ, ನಾವಿಬ್ರು ನಾವು ಹೊಡೆದಾಗ ಚಿಯರ್ ಗಳಿಸ್ತಾರ. ಎಸ್ ಸ್ವಾಮಿ ಅಂಕಲ್, ಸ್ವಾಮಿ ಅಂಕಲ್ ಹಿಂಗ್ ಹೇಳ್ಬೇಕು. ಕುಂಡಿಗೆ ಹಿಂಗ್ ಹೊಡೆದ್ರೆ ಓಕೆ, ಹೊಡಿಯಕ್ ಅಲ್ಲ. ಹೋಗ್ಬಿಟ್ಟು ನಮಗೆ ಹೊಡೆದ್ಬಿಟ್ಟೆ. ಇದರಲ್ಲಿ ಅವ್ರಿಗೊಂದು ಒಂದು ಕೊಡು. ನನ್ನ ಕಡೆಯಿಂದ ಬುಜ್ಜಿ, ಅವ್ನ ಕಡೆ ಮಮ್ಮಿ. ಅದಕ್ಕೆ ಓಡ್ ಬಂದೆ ನಾನು. ಫಸ್ಟ್ ಟೈಮ್ ಅಲ್ವಾ? 10 ಪಾಯಿಂಟ್ ಅಷ್ಟೇ ಡಿಫ್ರೆನ್ಸ್. عندي خوش فصله يا اخي تفوز والله خوش. ಬಾ ಹೇಳಲ್ವಾ, ನನ್ನ ಸೋಲ್ಸ್ಬೇಕಂದ್ರೆ ಒಂದ್ ಸ್ವಲ್ಪ ನೀನು ಸುಮ್ಮನೆ ಆಗ್ತೀಯ, ಅದಕ್ಕೆ ಬೇಕು ಅಂತ ಹಾಕಲ್ಲ. ಪ್ರೈಸ್ ಪಾಯಿಂಟ್ ನೋಡು, 51, 31 ದಡೆ 51, 31.
ಈ ಪಾಯಿಂಟಲ್ಲಿ ಏನಾದರೂ ನಾವು ಅಪ್ಪ ಕರೆಕ್ಟಾಗಿ ಫುಲ್ ಕ್ಲಿಯರ್ ಮಾಡ್ತು ಅಂದರೆ ನನಗಿಂತ ಲೀಡ್ ಹೋಗ್ಬೋದು. ಇಂಟೆನ್ಸ್ ಮ್ಯಾಚ್ ಇಸ್ ಗೋಯಿಂಗ್ ಆನ್. ಅದು ಪಾಯಿಂಟ್ ನೋಡಲಿ. ಇನ್ನೇನು ಇದೆ, 2 ಸಲ ಹೊಡೆದೆ. ಗೈಸ್ ಇವಾಗ ಸ್ಕೋರ್ ನೋಡಿದ್ರಲ್ಲ 57-49. ಹೋಯ್ತು. ಬರ್ಬೇಕು ಸ್ವಾಮಿ ಅವರು ಇನ್ನೂ ಬರ್ಬೇಕು. ಇರಿ ಬೈಲಿ ಅಮ್ಮನ ಹತ್ರ ಒಂದು ಅಮ್ಮನ ಹತ್ರ ಹೋಗ್ಬಿಟ್ಟು ಹಿಂಗೆ ಕೆನ್ನೆ ಹಿಂಗೆ ಮುಟ್ಕೋತ ಒಂದು ಹೊಡಿಯಕ್ಕಿಲ್ಲ. ಅಲ್ಲ ನೋಡು ಅಲ್ಲಮ್ಮ ಅಲ್ಲ ನೀನು ಹೊಡಿಲಿ ಅಂತ ಅನ್ಬೇಕಂತೆ. ಅಲ್ಲ, ಹೊಡಿಬೇಕಂತ ಒಂದ್ಸಲ ಹಿಂಗಂದ್ರೆ ಫುಲ್ ಒಂದು ಹೊಡಿಯಲ್ಲ. ಈಗ ಗೈಸ್ ಅಮ್ಮ ಒಂದು ಮುತ್ತು ಕೊಟ್ಟವ್ರೆ, ಒಂದು ಹೊಡಿಯಲ್ಲ. ಈಗ ನೋಡು, ಇವಾಗ ಏನಾದ್ರು ಅಮ್ಮನ ಪ್ರೀತಿ ಶ್ರೇಷ್ಠವಾಗಿದ್ರೆ ಅಲ್ಲಿ ಹೊಡಿತತೆ, ಇಲ್ಲ ಅಂದ್ರೆ ಡ್ಯಾಡಿ ಅಲ್ಲೋಡು ಒಂದು ಬೇಕು ಅಂತ ಸೈಡ್ಗೆ ಹಂಗಿಲ್ಲ ನೋಡಿಯಪ್ಪ, ಇದೆಲ್ಲ ತಪ್ಪಪ್ಪ ಹಂಗ್ ಮಾಡೋದು. ಇಲ್ಲ ಹಾಕ್ಬೇಕಾದ್ರೆ ನೋಡಿಬೇಕು. ಇರಿ ಒಂದ್ ನಿಮಿಷ. ಈ ಸಲ ಅಮ್ಮ ಇತ್ತು ಗೈಸ್, ಅವ್ರ ಪಾರ್ಟ್ನರ್ ಭವಿತಾ ನೆನ್ಸ್ಕೋತಾರೆ. ಈ ಸಲ ಬುಜ್ಜಿ, ಈ ಸಲ ಅವ್ರ ಪಾರ್ಟ್ನರ್ ಬುಜ್ಜಿ ನೆನ್ಸ್ಕೊಂಡು ಹಾಕ್ತೀನಿ. ನೆನ್ಸ್ಕೊ ಸಾಕು, ಅಲ್ಲೇ ಇರು. ಬುಜ್ಜಿ 3. ಇವಾಗ ನಾನು ಚಿರು ನೆನ್ಸ್ಕೊಂಡು ಹೊಡಿತಾ ಇದ್ದೀನಿ. ಒಂದು ಬಿದ್ದರೂ ಲವ್ವೇ ಗೈಸ್, ಏನು ಬಿದ್ದಿಲ್ಲ ಅಂದ್ರೂ ಲವ್ವೇ ಗೈಸ್. ಯಾರ ಜೊತೆ ಜರ್ನಿ ಮಾಡ್ತಿದ್ದೆ ಅಂತ ಮರಿಬೇಡ ತಮ್ಮ. ಗಾಯ್ಸ್ ನಾನ್ ಚಿರು ಹೆಸರು ಓ ಇನ್ನೊಂದು ತೋಟ ಮರಿ ಕೈಲಿ ಬಾಲ್ ಹಿಡ್ಕೊಳ್ಳಿ ನೋಡೋಣ. ಜಾರಲ್ಲ ಬಾ ಒಂದ್ ಹಾಕೋ. ಅಲ್ಲೋಡು ಮುಕ್ಕಿರಿತ್ತ ಇಲ್ಲಿ ನೋಡಿ ಎತ್ಕೊಂಡ್ಬಿಟ್ಟು ಒಂದ್ ಹಾಕ್ಲಿ ಬಿಡ, ಒಂದ್ ಹಾಕ್ಲಿ. ಅಲ್ಲ ಬಾಲ್ ನಂದೇ ಹೋಗಿಲ್ಲ. ಸುದೀಪ್ ಒಂದ್ ಹಾಕ್ಲಿ. ಬುಜ್ಜಿ ಬೇಗ ಟಕ್ಕಂತ ನೋಡ್ತಲ್ಲ ಯಾರು, ಬೇಗ ಅಲ್ಲೋ ಹಾಕ್ಬಿಡು. ಹೋಗು ಓಡು 3, 2, 1. ಅಯ್ಯೋ ನಡಿ ಮನೆಗೆ ನಡಿ. ಆಯ್ತು ಬಿಡು, ಆಯ್ತು. ಫಸ್ಟ್ ಬಾಲ್ ಹಿಡ್ಕೊಳಕ್ಕಾಗುತ್ತೆ ನೋಡು. ಇಲ್ಲಿ ಹಿಡ್ಕೊ ಹಿಂಗೆ. ಇಲ್ಲಿ ನೋಡಮ್ಮ ನೀನು ಸುಮ್ಮನೆ ಹಾಕೋಗೋ. ಓಡು ಅಲ್ಲೋಗೋ ಪಟ್ಟ. ನಮ್ದು ಯಾಕೆ ಆಗ್ತೇವೆ, ವೇಸ್ಟ್ ಆಗುತ್ತೆ. ನಂದು ಒಂದು ವೇಷ ಇಲ್ಲ, ಬುಜ್ಜಿದ ಹಾಕಿಲ್ಲ. ಅಮ್ಮ ಮುಂದೆ ಹೋಗು, ಬಿದ್ದೋಗ್ಬೇಡ, ಹಾಕು. ಕೆಳಗಡೆ ದೇಸಿ ಓದ್ತದೆ ಇಲ್ಲ ಅನ್ನೋದೇ ಡೌಟ್. ಆಗೋಗೋ ಹೋಯ್ತು. ಸೈಡ್ ನಡ್ರಿ ಮನೆ ನಡ್ರಿ ಇಬ್ರು. ಲಾಸ್ಟ್ ಒನ್. ಸೊ ಟೋಟಲ್ ಸ್ಕೋರ್ ಬಂದ್ಬಿಟ್ಟು 93. ನಾನು 67. ಅಪ್ಪ ಪರವಾಗಿಲ್ಲ ಕಣಪ್ಪ. ಚಿರು 40ಗೆ ಸ್ಟಾಪ್ ಆಗಿದ್ದ, ನೀನು 67. ಹೌದಾ? ಓಕೆ, ಓದ್ಕೊಂತವನಲ್ಲ. ಚಿರು ನಿನ್ಗಿಂತ ಹೊಡೆದ್ನಲ್ಲ, ಅಂದ್ರೆ ಎನರ್ಜಿ ಬೇಕು ಸ್ವಲ್ಪ. ನಿಂಗೆ ಎನರ್ಜಿ ಇಲ್ಲ. ಆಯ್ತು ಎನರ್ಜಿ ಬೇಕು. ರೆಡಿನಾ? ನೀವಿಬ್ರು ಈಗ ರೆಡಿನಾ ಗಾಯ್ಸ್? ಇವಾಗ ನಾನು ಮತ್ತೆ ಚಿರು ಆಡ್ತಾ ಇದೀವಿ ಮತ್ತೊಮ್ಮೆ. ನೋಡಿ ಸಖತ್ತಾಗಿರುತ್ತೆ. ಸೋತೆ ಹೋದೆ. ಫಸ್ಟ್ ಬಾಲು ನಾನು ಆಗ್ತಾ ಇರೋದು ಗೈಸ್, ನಂದೇ ಟರ್ನ್ ಈಗ. ನಮ್ಮ ಅಣ್ಣ ಗೆಲ್ಬೇಕು ಗೈಸ್. ನಮ್ಮ ಅಣ್ಣಕ್ಕಿಂತ ಇಲ್ಲಿ ಏನು ಹೆಚ್ಚಿಲ್ಲ. ಆಗಲ್ಲ ಅಂತ ಗೊತ್ತು. ನಮ್ಮ ಅಣ್ಣ ನನಗೆ ಎಲ್ಲದ್ ಬೇಡ ನನಗೆ. ಬೇಡ, ನೀನೇ ಗೆಲ್ಬೇಕು. ಚಿರು ನನಗೆ ಕಾಂಪಿಟೇಟ್ ಕೊಟ್ಟು ಟಫ್ ಒಳ್ಳೆ ಹುಡುಗ ಅಂತ ಅನ್ಸ್ಬೇಕು ನನಗೆ. ಅವನು ಹುಡುಗನೇ ಆಗಿದ್ರೆ ನನಗೆ ಟಫ್ ಕಾಂಪಿಟೇಟ್ ಕೊಡ್ತಾನೆ. ಅವನು ಹುಡುಗನೇ ಆಗಿದ್ರೆ. ಯಾರ ಜೊತೆ ಜರ್ನಿ ಮಾಡ್ತಿದ್ದೆ ಅನ್ನೋದು ಅದೇನಿಲ್ಲ, ಆದ್ರೆ ಯಾರ ಜೊತೆ ಕಾಂಪಿಟೇಟ್ ಮಾಡ್ತಿದ್ದೆ ಅನ್ನೋದು ಗೈಸ್ ಜಾಸ್ತಿ ಒಂದ್ ಸ್ವಲ್ಪ ಬಿಲ್ಡಪ್ ತರ್ತೀನಿ. ಯಾಕಂದ್ರೆ ಅವ್ನು ಎಲ್ಲ ಬ್ಲಾಗಲ್ಲಿ ಹೋಗಿ ಬಿಲ್ಡಪ್ ತರ್ತಾನೆ, ಒಂದ್ ಸ್ವಲ್ಪ ನಾನು ತಗೋತೀನಿ. ಮಿಲಿ ಸೆಕೆಂಡ್ ಹೊರಟಾಯ್ತು. ಕಮಾನ್ ಚಿರು, ಎಷ್ಟು ಲಕ್ಕ ಅಂದ್ರೆ ಅಲ್ಲೋಡಿ, ಅದಕ್ಕೂ ಗೊತ್ತಾಗ್ಬಿಡೈತೆ. ಅದಕ್ಕೇನ್ ಗೊತ್ತಾ, ಎದೆಗೆ ಹೊಡಿತೈತಲ್ಲೋ, ಎಲ್ಲಿ ಚಿರು ದುರದೃಷ್ಟ ಎದೆಗೆ ಹೊಡಿತೈತೆ. ಅವನ್ನ ಹತ್ರ ಅಷ್ಟ್ಬೇಡ, ಅವನಿಗೆ ಅದಿಟ್ರು ಅಂದ್ರೆ ಚಿರು ಹೊಡಿತಿದ್ದೆ ನೀನು. ಇವಾಗ ಚಿರುಲೆ ಅದು ಹೇಳ್ತಿರ್ದ ಇನ್ನರ್ ವಯಸ್ಸಿನ ಗೊತ್ತಾ, ಅವನಿಗೆ ಇಟ್ರು ಒಂದೇ, ಇಟ್ಟಿಲ್ಲ ಅಂದ್ರು ಒಂದೇ, ಹೆಂಗಿದ್ರು ಸೈಡ್ಗೆ ಹೊಡಿತಾರೆ. ಇರ್ಲಿ ಸಹಜ.
ಅದೇನ್ ಗುರು 9 ಕೊಟ್ಬಿಡವ್ರೆ. ಯಾವಾಗ ಚೀಪಾಗಿ ನೋಡೋದಲ್ಲ, ತಿರುಗ್ ಬಿದ್ರೆ ಹಿಂಗಿರ್ತೈತ್ ನಮ್ದು ಇದು. ಕೊಟ್ರೆ ಏಟ್ರು ಅಮ್ಮುಕು ಡುಮುಕು ಅಮಾಲ್ ಡೊಮಾಲ್. ನಿನ್ಗೆ 2 ಚಾನ್ಸ್ ಸಿಗ್ತೈತೆ, ಅದಕ್ಕೆ ನೋಡು ಇವಾಗ ಏನಾದ್ರು ನೀನು ಆ 3 ಹೊಡೆದ್ಬಿಟ್ರೆ ನೀನ್ ಲೀಡ್ ಆಗ್ಬಿಡ್ತೀಯ. ಓ ಜಾರ್ ಬಿಡ್ತ ಕೈ. 31 ಸೀದಾ. ಎನ್ನವಿಲೆ ಮಾಡಿಕೊಂಡು ಸ್ವಲ್ಪ ಜಾಗ ಬಿಟ್ರೆ ನಮ್ದು ಇವಾಗ ಗೊತ್ತಿರಪ್ಪ. ಅದೇಂಗ್ ಬರುತ್ತೆ ಸಾಂಗ್? நைட்டான கனவுல வாரதிய பிரைட்டான ಬಾ ಬಾ ಬಾ. ಎಲ್ಲ ಆಗ್ತವೆ. ಕಾಮಿಡಿ ಸಾಂಗ್ ಹಾಕಿ ಏನಾದ್ರು ಮಾಡ್ತೀರಾ ನಾನ್ ಫಸ್ಟ್ ಫುಲ್ ನೋಡ್ತಿಲ್ಲ. ನಮ್ಮ ಅಮ್ಮ ಒಂದೇ ಒಂದು ಬಾಲ್ ಹಾಕಿದ್ದು. ನಾನ್ ನೋಡು ಒಂದು ಅಮ್ಮಂಗ್ ಕೊಟ್ಟೆ, ಈಗ ನಮ್ ಬುಜ್ಜಿ ಕೊಡ್ತೀನಿ, ಅವಳು ಹಾಕ್ತಾಳೆ ಸೀದಾ ಸೆಂಟ್ರ್ ವಿಕೆಟ್. ಹಂಗೆ ಅಯ್ಯೋ ಸೈಡ್ ಕೊಂಡೈತು ಕಣ. ಹಾ ಬಾ. ಮೋಸ್ಟ್ಲಿ ನಮ್ಮ ಅಮ್ಮನೇ ಪರವಾಗಿಲ್ಲ ಅಂತ ಅನ್ಸ್ತೈತೆ. ಆಯ್ತಾಯ್ತು. ಬಿಡಾರೆ ಹೊಡೆದೆ ಬಿಡ. ನೋಡ, ಯಾವಾಗಲೂ ಜೊತೆಲಿ ಅಣ್ಣ ಇರಲೇಬೇಕು. ಅಣ್ಣ ಹೇಳ್ದಾಗ್ಲೇ ಕಲಿಬೇಕು. ಗೈಸ್, ನಾನು ಬೌಲಿಂಗ್ನ ಒಂದು ಬಾಲ್ ಕೊಟ್ಬಿಟ್ಟಲ್ಲ ಅದಕ್ಕೆ. ಗೈಸ್, ನಾನು ಬೌಲಿಂಗ್ನ ಯಾವತ್ತೂ ಪ್ರಾಕ್ಟೀಸ್ ಮಾಡಿಲ್ಲ. ನಾನು ಹೆಂಗಂದ್ರೆ ನೀನ್ ಏನಣ್ಣ ಮಾತಾಡ್ತಾ ಇದ್ದೆ? ನಾನು ಹೆಂಗಂದ್ರೆ ಹಾಡಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಜಾಸ್ತಿ. ಸೊ ಇವೆಲ್ಲ ನೋಡಿ ಕಲ್ತಿರೋದಕ್ಕೆ ನಾನು ಸುಮ್ಮನೆ ಒಂದು ಪ್ರಯತ್ನ ಕೊಟ್ಟಿರ್ತೀನಲ್ಲ ಹಿಂಗೆ ಆಡ್ಬೇಕಂತ, ಆವಾಗ ಸಕ್ಸಸ್ಫುಲ್ ಆಗಿರೋದು ಅಷ್ಟೇ. ಅದು ಮರ್ಜ್ ಮಾಡ್ಕೊಂಡು ಸೋಲ್ಸ್ಬಿಡೋಣ ಅವ್ನ. ಅಪ್ಪ ಮತ್ತೆ ಚಿರು ಇಬ್ರು ಸೇರ್ ಆಗ್ತಾರೆ ಗೈಸ್, ನಾನು ಒಬ್ಬನೇ ಆಗ್ತೀನಿ. ನೋಡ, ಗೆದ್ರೆ ಗೆಲ್ಲಿ, ಒಳ್ಳೇದಾಗ್ಲಿ. ಸ್ಕೋರ್ ನೋಡು ಮಾಮ್, ನಿಮ್ ಕಡೆ ನಂಗೊಂದು ಕೊಡೋಣ. ಮಾಮ್ ಅಲ್ಲಿ ನೋಡು ಮಾಮ್, ಸ್ಕೋರ್ 121 ಗೋಬಡೆ. ನಾನೇ ಸಾಕಾಗ್ಬಿಟ್ಟಿದ್ದೀನಿ. ನಿಮ್ ಕಡೆ ನಂಗೊಂದು ಕೊಡು. ಇವಾಗ ಒಂದು ಹೊಡಿತೀಯ, ಒಂದೇ ಒಂದು, ಅದೊಂದು ಇರೋದು. ನಾನ್ ಬಂದವಾಗೆ ಸುದೀಪ್ ಅಣ್ಣ 100, 150, 160 ಆ ತರ ಹೊಡೆದಿರೋದು. ಪವರ್ ಪವರ್ ಪವರ್. ವಿಡಿಯೋ ಹಿಡಿಬಿಡ. ಸ್ಕೋರು 70, 129 ಅಂತೂ ಇಂತೂ ಅಪ್ಪನ ಮೀರಿಸ್ತಾ ಅಪ್ಪನ. ಅದು ಸ್ವಲ್ಪ ಹಿಂಗೆ. ಆಯ್ತು, ಬಂದೆ ಬಂದೆ. ಏಯ್ ಮುಗ್ದೋಯ್ತಾರೆ, ಮುಗ್ದೋಯ್ತು. ಪಾಪ ನನ್ನ ಅಂಕಲ್ ಕಂಗ್ರಾಚುಲೇಷನ್, 71 ಪಾಯಿಂಟ್. ಪಾಪ ಕಂಗ್ರಾಚುಲೇಷನ್, 67 ಪಾಯಿಂಟ್. ಓಕೆ, ಅವನು 2ನೇ ಸಲ ಬಂದಿದ್ದಕ್ಕೆ ಇಂಪ್ರೂವ್ಮೆಂಟು. ನೀ ಮತ್ತೆ 2ನೇ ಸಲ ಬಂದ್ರೆ ಮತ್ತೆ ಇಂಪ್ರೂವ್ಮೆಂಟು. ಕಾರ್ ಗೋಣ ಪ್ಲೇಸ್, ಕಾರ್ ಡ್ಯಾಶಿಂಗ್ ಆಡುವ. ಇವಾಗ ನಾನು, ಚೋಟ ಮರಿ, ಅಮ್ಮ, ಅಪ್ಪ, ಚಿರು ಎಲ್ಲರೂ ಇಲ್ಲಿ ನೋಡಿ ಕಾರ್ ಡ್ಯಾಶಿಂಗ್. ಡ್ರಿಫ್ಟ್ ಝೋನ್ ಇದಣ್ಣ. ಹಲೋ, ಕರೆಕ್ಟಾಗಿ 5 ಜನಕ್ಕೆ ಐತೆ, ಕರೆಕ್ಟಾಗಿ 5 ಜನ. ಅಲ್ಲಿ ಒಳಗಡೆ ವಿಡಿಯೋ ಮಾಡಂಗಿಲ್ಲ, ಅದಕ್ಕೆ ಇವಾಗ ಬ್ರೋ ಕೊಡ್ತಾ ಇದ್ದೀನಿ ವಿಡಿಯೋ ಮಾಡೋದಕ್ಕೆ. ಅರ್ಕೆ ಆಗ್ತಾ ಇಲ್ಲ ಇಲ್ಲಿ. ಅಮ್ಮ ತಿರುಗ್ಸಮ್ಮ ಆಗುದು. ಹೋಗ ಹಿಂದಕ್ಕೆ ಹೋಗ. ಅಮ್ಮ ಹೆದರ್ಕೋಬೇಡ.
ಏ ಅಪ್ಪ ಮಗ ಇಲ್ಲಿ ಬಿಟ್ಟು 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 ಗಾಯ್ಸ್ ಎಲ್ಲ ನೋಡಿ ನಮ್ಮ ಅಮ್ಮಂಗೆ ಹಾಕ್ಬೇಕಿದ್ ಮೈಕು ಓಡ 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 ಆಂಟಿಗೆ ಗುದ್ದು ಬಿಡೋಣ. ಬೇಸಾನ ನಮ್ಮನ್ನು ನಮ್ಮ ಹಿಂದಕ್ಕೆ ಹೋಗಲ್ಲ. ಅಷ್ಟೇನಾ ನೀನ್ ನಡಿ ನಮ್ಮ ಅಮ್ಮ ಇನ್ನು ಆಡೋದಿಲ್ಲ ಇದ್ರ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಮಸ್ತ್ ಮಾಮ್. ಆಂಟಿ ನಿಂತ್ಕೊಬಿಟ್ಟು ಅವ್ರು ಹೊಡಿರಿ ಎಷ್ಟು ಹೊಡಿತೀರ ನನ್ನೇ ಅನ್ಕೊಂಡು. ಹೆಂಗಿತ್ತು? ಸೂಪರ್ ಸೂಪರ್. ಅಮ್ಮ ನೋಡಲ್ಲ ಫಸ್ಟ್ ಟೈಮ್ ಗುಮ್ 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 ತಿರ್ಗ್ತೈತೆ ಅಮ್ಮ. ಡಿಕ್ಕಿ ಹೊಡೆದೊಡ್ದಿದ್ದೆ ಭಯ ಕಾರ್ ರೇಸ್ ಆಡೋಣ ಭಯ. ಗೈಸ್ ಇವಾಗ ನಮ್ಮ ಚೋಟ ಮರಿ ಇದನ್ನ ಟ್ರೈ ಮಾಡ್ತಾಳಂತೆ. ನೋಡೋಣ ಅದು ಹೆಂಗೆ ಕರೆಕ್ಟಾಗಿ ಹಾಕ್ಬೇಕು ಅದು ಒಂದು. ಅವಳೇ ಓದ್ತೀವಿ ಸುಮ್ಮನೆ ಹಿಂದೆ ತಗ್ತಾಳೆ. ಏ ಹೋಗಿ ಯಾವ್ದೋ ಬಂದಿದೆ ಸುಂದರ. ಬಂತು. ನಾನು ಕರೆಕ್ಟಿಗೆ ಎತ್ಕೊಡ್ತಾ ಇದ್ದೆ. ಅದು ಹಿಂಗ್ ಹೋಲ್ಡ್ ಮಾಡಿ ಇಟ್ಕೋಬೇಕು ಭಯ. ಹಂಗ್ ಅದಿಲ್ಲ ಓಲ್ಡಿಲ್ಲ ಅದು ಒಂದ್ಸರಿ ಶೇಕ್ ಆಗಿದೆ. ಆಗ ಅದಕ್ಕೆ ಈ ತರ ತಗೊಳಲ್ಲ ಇನ್ನೊಂದ್ಸರಿ. ಬಟ್ ಆದ್ರೂ ಕ್ರೇಜಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟಾರ ಬಂತಲ್ಲ. ನಾನೇ ಸ್ವಲ್ಪ ಯಾವ್ದು ಹಿಂಗೆ ಅಳ್ಳಾಡ್ತೋ ಅದಕ್ಕೆ. ಈಗ ಎರಡನೇ ಸಲ ಆಗಲ್ಲ ಎತ್ತಕ್ಕಾಗಲ್ಲ. ಈ ಕಾಲ್ಗೆ ಹಾಕೋಣ ಭಯ, ಈ ಕಾಲ್ಗೆ ಹಾಕೋಣ. ಓಕೆ 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 ಏಯ್ ನೀನ್ ಆಡ್ಬೇಡ ಅವಳೆ ಆಡ್ಲಿ. ಆಮೇಲೆ ನಿನ್ ಮೇಲೆ ಎತ್ತಾಕ್ತಾಳೆ ಸುಮ್ಮನೆ. ಸರಿ ಆಯ್ತು ಅವನು ಹೆಲ್ಪ್ ಮಾಡಿ ನನಗೇನಪ್ಪ. ಗೈಸ್ ಇದೇನಾದ್ರು ಡೌನ್ ಒತ್ಬೇಡ ನಾನು ಹೇಳೋರ್ಗು. ಹಾ ನೋಡ್ಕೋ ಇನ್ನು ಈ ಕಡೆ ಮುಂದೆ ಮುಂದೆ. ಕಾಲ್ ಬೇಕಾಗಿರೋದು, ಕಾಲ್ ಹಿಡಿದ್ರೆ ಸಾಕು. ಟೈಮ್ ಇನ್ನು 17 ಸೆಕೆಂಡು. ಇರ ಇಲ್ಲಿ ಇರು. 14 ಸೆಕೆಂಡು ಬೇಗ. ಹಾಕ್ಲಾ? 14 ಹೊಡೆದ್ಬಿಡು. ಯಾಕೋ ಡೌಟು. ಒಂದು ಇಲ್ಲ. ನಡಿ ಎಷ್ಟು ಗಂಟೆ ಆಗೋದಿದ್ಯಾ? ಬನ್ನಿ ಎಷ್ಟು ಗಂಟೆ ಆಗೋದಿದ್ಯಾ? ಒಂದು ಕಾರ್ ಆಡೋಣ ಬಾಬಾಯ. ಅಷ್ಟೇ ಮುಗೀತು. ಗೈಸ್ ನಮ್ಮ ಅಪ್ಪ ಡಿಸೈಡ್ ಆಗ್ಬಿಟ್ಟವ್ರೆ ಇವಾಗ ಇನ್ನೊಂದು ಆಡ್ಲೇಬೇಕು. ನಮ್ಮ ಚೋಟ ಮರಿಗೆ ಎತ್ಕೊಡ್ಬೇಕು ಅಂತ. ಇವಾಗ ಅಂಕಲ್ ಇದಕ್ಕೆ ಹಾಕ್ಬಿಡ್ರಿ. ನೋಡಿ ಅಲ್ಲಿ ಚಿಕ್ಕಪ್ಪ ಕೂತ್ಕೊಂಡು ಇದೆಯಲ್ಲ ಅದಕ್ಕೆ ಹಾಕ್ರಿ. ಇದೊಂದು ಟ್ರೈ ಮಾಡ್ಬೋದು. ಇವಾಗ ಏನಾದ್ರು ಬಂತು ಬುಜ್ಜಿ ಅದೃಷ್ಟ. ರೆಡಿನಾ? ಬಾ ಹಿಂಗ್ ಮುಂದೆ ಐತೆ ಟೈಮ್ ಹೋಯ್ತೈತೆ. 30 ಸೆಕೆಂಡ್ ಐತೆ. ಕಚ್ಕೊಂತ ಇತ್ತಾ? ಮೋಸ್ಟ್ಲಿ ಅವು ಕಚ್ಕೊಳ್ಳೋದು ಕರೆಕ್ಟ್ ಕಚ್ಕೊಳ್ಳೋ. ನಡಿ ನಿನ್ನಿಂದ 3 ವೇಸ್ಟ್ ಆಯ್ತು. ಆಯ್ತು ಅಳ್ಬೇಡ ನಡಿಯಲ್ಲ. ಯಾವ್ದು ನಮ್ಮ ಚೋಟ ಮರಿ ಆಡ್ತಿದ್ದಾಳೆ. ನೋಡ್ಕೊ ಅದು ಒಂಥರ ಐತ. ನಾನು ಬೇರೆ ಮತ್ತೆ ಆಗ್ದಾ. ಲಾಸ್ಟ್ ಗೇಮ್ ಗೈಸ್, ಲಾಸ್ಟ್ ಗೇಮ್. ನೀನು ಮಾಡಕ್ ಬರಲ್ಲ, ಸುಮ್ಮನೆ ಇರು. ನಮ್ಮ ಮನೇಲಿ ಒಂದು ಹೆಣ್ಮಗು ಏನಾದ್ರು ಇದ್ಬಿಟ್ಟಿದ್ರೆ ನನ್ನ ತಂಗಿನೋ ಅಕ್ಕನೋ ನಮ್ಮ ಮೌ ಹಿಂಗ್ ನೋಡಿಲ್ಲಿ ನಮ್ಮ ಅಪ್ಪ ನೋಡಿ ಆಡವ ಈ ಕಡೆ ಒಂಚೂರು ಆ ಕಡೆ ಒಂಚೂರು ನೋಡವ. ಇಲ್ಲಿ ನೋಡಿ ಗೈಸ್ ನಮ್ಮ ಅಪ್ಪಗೆ ಮಗಳ ಮೇಲೆ ಎಷ್ಟು ಪ್ರೀತಿ ಗೊತ್ತಾ. ಹೆಂಗ ಆಡ್ತಾವ ನೋಡಲ್ಲಿ. ಒಡೆ ಪೂಜೆ ಕಮಾನ್ ಲೆಫ್ಟ್ ಸೈಡ್ ಇನ್ನೊಂಚೂರು ಕಮಾನ್ ಪೂಜೆ ಕಮಾನ್ ರೈಟ್ ಲೆಫ್ಟ್ ರೈಟ್ ಹಾಕು ಓಡು ಫಿನಿಶ್ ಕಮಾನ್ ಮಾಡಿ. ಥರ್ಡ್ ಪ್ಲೇಸ್ ಪೂಜೆ ಥರ್ಡ್ ಪ್ಲೇಸ್. ಗೈಸ್ ಇವಾಗ ಅಲ್ಲಿ ನೋಡಿ ಹಾರರ್ ಹೌಸ್ಗೆ ಹೋಗ್ಬೇಕು ಅಂತ ಪ್ಲಾನ್ ಹಾಕಿದ್ದಾರೆ. ಇವಳು ಹೋದ್ರೆ ಎದ್ರುಕೊಂಡ್ಬಿಡ್ತಾಳೆ. ಆಮೇಲೆ 2 ದಿನ ಜ್ವರ ಬರುತ್ತೆ ನಿಂಗೆ. ಹುಳ ಓಡಾಡ್ತವೆ ಒಳಗಡೆ. ಹುಳ ಓಡಾಡ್ತೈತೆ. ಏನೋ ಒಂಥರ ಎಬ್ಬ ಹೋದಂಗೆ ಹೋಯ್ತೈತೆ ಒಳಗಡೆ. ಮಮ್ಮಿ ಅದ್ರಿಗೆ ಅದಾಳೆ. ಗೊತ್ತಾಯ್ತು ಹಿಂದಗಡೆಯಿಂದ. ಅಲ್ಲಿ ನಮ್ಮ ಅಪ್ಪನ ನೋಡಿ ಗೈಸ್.
ಅಲ್ಲ ಏನೋ ಗೋಲಿಗಳು ಓಡಾಡ್ತಾ ಗೋಲಿ ಅಲ್ಲಿ ಹೋಯ್ತೈತೆ ನೋಡು ಪೂಜು ಅಲ್ಲಿ ಹೋಯ್ತಲ್ಲ ಹಂಗೆ ಹೋಯ್ತಿಲ್ಲ ಎದ್ದು ಬರ್ಬೋದು ಪಾಪ. ಅಲ್ಲ ಇರ್ಲಿ ಹೋಲಿ ಫುಲ್ ಹೋಲಿ ಹೆಂಗಿತ್ತಪ್ಪ ಫಸ್ಟ್ ಟೈಮ್? ಮಿಷಿನ್ ಕೊಡಲ್ಲ. ಚೆನ್ನಾಯ್ತು ನಿದ್ದೆ ಬರ್ತೈತೆ ಹಂಗೆ. ಅವ್ರು 45 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಹೋಗೋರು ಅವರು. ನಿನ್ನಿಂದನೇ ಭಯ. ಕಣ್ಣ ಹನಿಯ ಒರೆಸೋ ಬೆರಳಾಗಿ. ಸ್ವಲ್ಪ ಚೆನ್ನಾಯ್ತಾ? ಸೂಪರ್. ಅಮ್ಮ ನಡ್ಸಣ? ಸರಿ ಬಿಲ್ ಕೊಟ್ಬಿಡ್ಬಾ. ಇವಾಗ ಒಂದ್ ಕೆಲಸ ಏನ್ ಮಾಡು ಅಂದ್ರೆ ನಮ್ಮ ಅಮ್ಮನ ಹಿಂದೆ ಹೋಗ್ಬಿಡು ಮೆಲ್ಲಿಕೆನ, ಹಿಂದೆ ಪರ್ಸ್ನ ಕಿರ್ಕೊಂಡು ಓಡೋಗ್ಬಿಡು. ನಮ್ಮಮ್ಮ ಹೆಂಗೆ ರೇಟ್ ಮಾಡ್ತಾರಂತ ಅಷ್ಟೇ. ಅದು ಆ ಮಸಾಜ್ ನೀನು ಮಾಡಿಸ್ಬೇಕಿತ್ತಲ್ಲ ಮದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಏನಾದ್ರು ನೀನ್ ಮಾಡಿಸ್ಕೊಂಡ್ಬಿಟ್ಟಿದ್ರೆ ಖುಷಿ ಆಗ್ಬಿಡ್ತಿದ್ದೆ ನಾನು. ನಾನು ಇಷ್ಟೊಂದು ಟೈಟಾಗಿ ಯಾರು ಹೇಳ್ತಾರೆ ಊರ್ಗಾರ ಹಿಂದೆ ಬರ್ತಾವ್ರಲ್ಲ ಅಂತೀನಿ. ಅದೇ ಏನು ನಿಂತಿದ್ದೀರಾ? 24 hours ಅದು ಹೇಳೋದು ನೋಡಿ, 24 hours. ಗೈಸ್ ಬನ್ನಿ, ಎಲ್ಲ ಮುಗೀತು. ವಾಪಸ್ ಇವಾಗ ನಾವು ಹೋಗ್ತಾ ದಾರಿಲಿ ನಮ್ಮ ಒಂದು ಹೈದ್ರಾಬಾದ್ ಸ್ಪೈಸಿಗೆ ಹೋಗಿ ಊಟ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಕಾರ್ ಎಲ್ಲೈತಂತ ಕಂಡು ಹಿಡಿತ್ಯಾ? ನೋಡು, ನಮ್ಮ ಕಾರ್ ಎಲ್ಲಾದ್ರೂ ಕಾಣಿಸ್ತೈತಾ? ಕಾಣಿಸ್ತಿಲ್ವಾ? ಚಿರಂತ ಮೇಲಕ್ಕೆ ಹೋಗೈತೆ, Map ಕಾರ್ ತಾನೇ ಮೇಲೆ ಹೋಗಿರೋದು. ಇದು ಡರ ಉಜ್ಜಿದ್ದಾರೆ. ಹೆಂಗದು? ನಮ್ ಕಾರ್ ಎಲ್ಲಿದೆ ಗೈಸ್? ನಿಮ್ಗೆಲ್ಲಾದ್ರೂ ಗೊತ್ತಿದೆ? ನಿಮ್ಗೆಲ್ಲಾದ್ರೂ ಕಾಣಿಸ್ತೈತಾ? ಅದಿಂದೇನೆ ಇರುತ್ತೆ. ಓ ಅಷ್ಟು ದೂರ ಇದೆ. ಇವಾಗ ನಮಗೆ ಕಾಣಿಸ್ತಾ ಇಲ್ಲ, ಯಾರನ್ನ ಕರಿಬೇಕು ನಾವು? ಯಾರು? ಮ್ಯಾಪ್ 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 ಮ್ಯಾಪ್